ಪುರುಷರನ್ನ ಜೈಲಿಗೆ ಹಾಕಿ ಅನ್ನುವಂಥ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಟಿ ರಮ್ಯಾ. ಯಾವಾಗ ರೇಪ್ ಮಾಡ್ತಾನೋ ಕೊಲೆ ಮಾಡ್ತಾನೋ ಗೊತ್ತಿಲ್ಲ, ಹಾಗಾಗಿ ಎಲ್ಲಾ ಪುರುಷರನ್ನ ಜೈಲಿಗೆ ಹಾಕಿ ಅಂತ ಹೇಳಿ ರಮ್ಯಾ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಬರ್ಕೊಂಡಿದ್ದಾರೆ. ಬೀದಿ ನಾಯಿಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ, ಆ ಆದೇಶದ ಒಂದು ಲೇಖನ ಅದನ್ನ ಪೋಸ್ಟ್ ಮಾಡಿರುವಂತಹ ರಮ್ಯಾ ಆ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಹಾಕಿರುವಂತಹ ವಿವಾದಾತ್ಮಕ ಹೇಳಿಕೆ ಇದು. ರಮ್ಯಾ ಅವರ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಈ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ. ಬೀದಿ ನಾಯಿಗಳ ಮನಸ್ಥಿತಿಯ ಬಗ್ಗೆ ಹೇಳೋಕಾಗೋದಿಲ್ಲ, ಈ ಬಗ್ಗೆ ತನ್ನ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ವ್ಯಕ್ತಪಡಿಸಿತ್ತು. ಇದೇ ವಿಚಾರಕ್ಕೆ ಪುರುಷನು ಯಾವಾಗ ಏನು ಮಾಡ್ತಾನೋ ಆತನ ಬಗ್ಗೆಯೂ ಗೊತ್ತಾಗಲ್ಲ, ಹಾಗಂತ ಪುರುಷರನ್ನ ಕೂಡ ಜೈಲಿಗೆ ಹಾಕೋಕ್ಕಾಗತ್ತಾ ಅಂತ ಹೇಳಿ ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕಿದ್ದಾರೆ. ತಮ್ಮ ಪೋಸ್ಟ್ ನಲ್ಲಿ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ರೀತಿ ಇದು. ಅವ್ರು ಹಾಕಿರುವಂತಹ ಸ್ಟೋರಿಯನ್ನ ಗಮನಿಸ್ತಾ ಇದ್ದೀರಿ. ಆ ಸ್ಟೋರಿ ಏನು ಅಂದ್ರೆ, ಸ್ಟ್ರೇ ಡಾಗ್ಸ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ ಲೈವ್. ಅದು ಸುಪ್ರೀಂ ಕೋರ್ಟ್ ನಲ್ಲಿ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ವಿಚಾರಣೆ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟ್. ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಕಾಂಟ್ ರೀಡ್ ಎ ಡಾಗ್ಸ್ ಮೈಂಡ್ ವೆನ್ ಹಿ ಈಸ್ ಇನ್ ಅ ಮೂಡ್ ಟು ಬೈಟ್. ಅಂದ್ರೆ ನಾಯಿ ಕಚ್ಚೋದಕ್ಕೆ ಯಾವ ಸಂದರ್ಭದಲ್ಲಿ ಮೂಡ್ ನಲ್ಲಿರುತ್ತೆ ಅನ್ನೋದನ್ನ ರೀಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅದರ ಮನಸ್ಸನ್ನ, ಅದರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಅಥವಾ ಆ ವಿಚಾರಣೆಯ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ಹೇಳಿರುತ್ತೆ. ಅದನ್ನೇ ಕೋಟ್ ಮಾಡಿ ನಟಿ ರಮ್ಯಾ ಹಾಕ್ತಾರೆ, ಕಾಂಟ್ ರೀಡ್ ಅ ಮ್ಯಾನ್ಸ್ ಮೈಂಡ್ ಟು. ಪುರುಷನ ಮನಸ್ಸನ್ನ ಕೂಡ ರೀಡ್ ಮಾಡೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ, ಓದೋದಕ್ಕೆ ಸಾಧ್ಯ ಇಲ್ಲ. ಡೋಂಟ್ ನೋ ವೆನ್ ಹಿ ವಿಲ್ ರೇಪ್ ಆರ್ ಮರ್ಡರ್. ಗೊತ್ತಿಲ್ಲ ಆತ ಯಾವಾಗ ಅತ್ಯಾಚಾರ ಮಾಡ್ತಾನೆ ಅಥವಾ ರೇಪ್ ಮಾಡ್ತಾನೆ ಅಂತ ಹೇಳಿ. ಸೊ ಪುಟ್ ಆಲ್ ಮೆನ್ ಇನ್ ಜೈಲ್ ಅಂತ ಹೇಳಿ ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕಿದ್ದಾರೆ ನಟಿ ರಮ್ಯಾ ಅವರು. ರಮ್ಯಾ ಅವರು ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದ್ದಿದ್ದೇನು, ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ. ಬೀದಿ ನಾಯಿಗಳಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಆಗ್ತಾ ಇರುವಂತಹ ದಾಳಿಗಳಿದೆಯಲ್ಲ, ಅದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಲ್ಲೂ ಆಗ್ತಾ ಇದೆ. ಬೀದಿ ನಾಯಿಗಳಿಂದ ಅಟ್ಯಾಕ್ಗೆ ಒಳಗಾಗ್ತಾ ಇರುವಂತಹ ಕೇಸ್ಗಳು ಹೆಚ್ಚಾಗ್ತಾ ಇವೆ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕಾಂಟ್ ರೀಡ್ ಎ ಡಾಗ್ಸ್ ಮೈಂಡ್ ವೆನ್ ಹಿ ಈಸ್ ಇನ್ ಅ ಮೂಡ್ ಟು ಬೈಟ್. ನಾಯಿ ಯಾವಾಗ ಕಚ್ಚುವಂತ ಮೂಡ್ ನಲ್ಲಿ ಇರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾಯಿಯ ಮೈಂಡ್ ಅನ್ನ ರೀಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಅದನ್ನೇ ಕೋಟ್ ಮಾಡ್ತಾರೆ, ಆ ಆರ್ಟಿಕಲ್ ನ ಕೋಟ್ ಮಾಡ್ತಾರೆ ನಟಿ ರಮ್ಯಾ ಅವರು. ಮೇಲ್ಭಾಗದಲ್ಲಿ ಇವರ ಒಪಿನಿಯನ್ ಅನ್ನ ಹಾಕ್ತಾರೆ, ಕಾಂಟ್ ರೀಡ್ ಎ ಮ್ಯಾನ್ಸ್ ಮೈಂಡ್ ಟು, ಡೋಂಟ್ ನೋ ವೆನ್ ಹಿ ವಿಲ್ ರೇಪ್ ಆರ್ ಮರ್ಡರ್, ಸೊ ಪುಟ್ ಆಲ್ ಮೆನ್ ಇನ್ ಜೈಲ್. ಅಂದ್ರೆ ಹಾಗೆಯೇ ಈ ನಾಯಿಗಳ ಮನಸ್ಥಿತಿಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಆತನ ಮೈಂಡ್ ಅನ್ನ ಹೇಗೆ ರೀಡ್ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಹಾಗೆ ಪುರುಷನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ರೀಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ ಆತ ಯಾವಾಗ ಅತ್ಯಾಚಾರ ಮಾಡ್ತಾನೆ, ಯಾವಾಗ ಮರ್ಡರ್ ಮಾಡ್ತಾನೆ ಅಂತ ಹೇಳಿ. ಸೊ ಎಲ್ಲಾ ಪುರುಷರನ್ನ ಜೈಲಿಗೆ ಹಾಕೋದಾ ಅಂತ ಹೇಳಿ ಕ್ವೆಶ್ಚನ್ ಮಾರ್ಕ್ ಅನ್ನ ಹಾಕಿದ್ದಾರೆ ನಟಿ ರಮ್ಯಾ ಅವರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ ನೀಡ್ತಾ ಹೋಗ್ತಾರೆ. ಭರತ್, ಎಲ್ಲಾ ಪುರುಷರನ್ನ ಜೈಲಿಗೆ ಹಾಕೋದಾ ಅನ್ನುವಂಥದ್ದನ್ನ ಹಾಕಿ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ ನಟಿ ರಮ್ಯಾ. ನಾಯಿಗಳ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಅಭಿಪ್ರಾಯವನ್ನ ಪುರುಷರಿಗೆ ಹೋಲಿಕೆ ಮಾಡಿದ್ದಾರೆ. ಅವರ ಈ ಹೇಳಿಕೆಗೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಭರತ್? ವಿಜಯಶ್ರೀ, ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ, ನಟಿ ರಮ್ಯಾ ಅವರು ಶ್ವಾನ ಪ್ರಿಯರಾಗಿದ್ದಾರೆ. ಅವ್ರಿಗೆ ಪ್ರಾಣಿಗಳ ಬಗ್ಗೆ ಸಾಕಷ್ಟು ಒಲವು ಇದೆ. ಆದ್ರೆ ಮತ್ತೊಂದು ಕಡೆ ಬೀದಿ ನಾಯಿಗಳಿಂದ ಅವಳಿ ಜಾಸ್ತಿ ಆಗ್ತಾ ಇದೆ. ಬೀದಿ ನಾಯಿಗಳು ಸಹಜವಾಗಿ ಸಾರ್ವಜನಿಕರ ಮೇಲೆ ಆಕ್ರಮಣ ಕೂಡ ಜಾಸ್ತಿ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ಆಗ್ತಾ ಇದೆ. ಅಂದ್ರೆ ನಾಯಿಗಳಿಂದ ಸಹಜವಾಗಿ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದೆ, ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿದಾರರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಧೀಶರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಬೀದಿ ನಾಯಿಗಳನ್ನ
ಶೆಲ್ಟರ್ ಅಂದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಇತರ ಸರ್ಕಾರಿ ಸಂಸ್ಥೆಗಳ ಆವರಣದಲ್ಲಿ ಇರೋದನ್ನೆಲ್ಲ ತೆಗೆದುಕೊಂಡು ಹೋಗಿ ಶೆಲ್ಟರ್ಗಳಲ್ಲಿ ಅದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತೇಳಿ ಕಳೆದ ವಿಚಾರಣೆಯಲ್ಲಿ ಆದೇಶ ಮಾಡಿದ್ರು. ಆಗ್ಲೂ ಕೂಡ ಸಾಕಷ್ಟು ಪ್ರಾಣಿ ಪ್ರಿಯರು ಇದನ್ನ ವಿರೋಧ ಮಾಡಿದ್ರು. ಸೊ ಇಲ್ಲೂ ಕೂಡ ರಮ್ಯಾ ಅವರು ವಿರೋಧವನ್ನ ಮಾಡಿದ್ರು. ಯಾಕಂದ್ರೆ ರಮ್ಯಾ ಅವರು ಪ್ರಾಣಿ ಪ್ರಿಯರು, ಪ್ರಾಣಿ ಬಗ್ಗೆ ಸಾಕಷ್ಟು ಒಲವು ಹೊಂದಿರುವಂತಹ ಒಬ್ಬ ನಟಿಯಾಗಿದ್ರು. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಇತ್ತು. ಈ ಸಂದರ್ಭದಲ್ಲಿ ಪ್ರಾಣಿ ಪ್ರಿಯರ ಪರವಾಗಿ ಏನೋ ವಕಾಲತಂದ ವಹಿಸಿದಂತಹ ವಕೀಲರು ನಾಯಿಗಳ ಬಗ್ಗೆ ಒಂದಿಷ್ಟು ಪಾಸಿಟಿವ್ ಆಗಿ ನ್ಯಾಯಾಲಯಕ್ಕೆ ವಾದವನ್ನ ಮಂಡಿಸ್ತಾ ಇದ್ರು. ಅಂದ್ರೆ ನಾಯಿಗಳು ಯಾವುದೇ ರೀತಿಯಾದ ತೊಂದರೆಯನ್ನ ಜನಸಾಮಾನ್ಯರಿಗೆ ಮಾಡ್ತಾ ಇಲ್ಲ ಅಂತೇಳಿ ವಾದವನ್ನ ಮಂಡಿಸಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಸಹಜವಾಗಿ ತಮ್ಮ ಒಂದು ಅಭಿಪ್ರಾಯವನ್ನ, ತಮ್ಮ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಅಂತ ಹೇಳಿದ್ರೆ ನಾಯಿಗಳ ಮನಸ್ಸನ್ನ ಯಾರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದ್ರೆ ನಾಯಿಗಳು ಯಾವಾಗ ಯಾರನ್ನ ಕಚ್ಚುತ್ತೆ, ಯಾವ ನಾಯಿ ಯಾರನ್ನ ಕಚ್ಚೋದಿಲ್ಲ ಅನ್ನೋದ್ರ ಬಗ್ಗೆ ಜಡ್ಜ್ ಮಾಡೋದಕ್ಕಾಗಲ್ಲ, ನಾಯಿಗಳ ಮನಸ್ಸನ್ನು ತಿಳ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ನ್ಯಾಯಾಲಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹ ಒಂದು ಹೇಳಿಕೆ ಈಗ ವರದಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರೀಗ ಒಂದು ರೀತಿಯಾಗಿ ಒಂದು ಕಿಡಿಕಾರಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾಯಿಗಳ ವಿರೋಧವಾಗಿ, ನಾಯಿಗಳಿಗೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಎಲ್ಲ ಒಂದ್ ಕಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನಿಟ್ಟಿನಲ್ಲಿ ಪುರುಷರ ಬಗ್ಗೆ, ಅಂದ್ರೆ ಪುರುಷರ ಮನಸ್ಥಿತಿ ಹೇಗಿರುತ್ತೆ, ಪುರುಷರು ಯಾವಾಗ ಒಬ್ಬ ಮಹಿಳೆಯನ್ನ ಅತ್ಯಾಚಾರ ಮಾಡ್ತಾರೋ ಅಥವಾ ಕೊಲೆ ಮಾಡ್ತಾರೋ ಅನ್ನೋ ನಿಟ್ಟಿನಲ್ಲಿ ಗೊತ್ತಿಲ್ಲ, ಪುರುಷರ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತೇಳಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪುರುಷರನ್ನ ಮಧ್ಯೆ ತಗೊಂಬಂದು ಈ ರೀತಿಯಾದ ಒಂದು ಕೋರ್ಟ್ ಅನ್ನ ಈಗ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ರೆ ಸಹಜವಾಗಿ ಇದು ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ನಾಯಿಗಳಿಗೆ ಸಂಬಂಧಪಟ್ಟಂತೆ ನಾಯಿಗಳು ಆಕ್ರಮಣ ಮಾಡ್ತಾ ಇದೆ ಮನುಷ್ಯರ ಬಗ್ಗೆ, ಅದ್ರ ಬಗ್ಗೆ ಒಂದು ಸರಿಯಾದ ಕ್ರಮವನ್ನು ತಗೊಳ್ಬೇಕು, ಅದ್ರ ಬಗ್ಗೆ ನ್ಯಾಯಾಲಯದಲ್ಲಿ ತನಿಖೆ ವಿಚಾರಣೆ ನಡೀತಾ ಇದೆ. ಆದ್ರೆ ರಮ್ಯಾ ಅವರು ಯಾಕೆ ಪುರುಷರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ರಮ್ಯಾ ಅವರು ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ವಿಚಾರಣೆ ನಡೀತಾ ಇರುತ್ತೆ. ಆ ವಿಚಾರಣೆಯ ಸಂದರ್ಭದಲ್ಲಿ ನಿನ್ನೆ ನಡೆದಿರುವಂತಹ ಒಂದು ವಿಚಾರಣೆ ಇದು. ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದ್ದಂತಹ ವಿಚಾರಣೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ, ಆ ಅಭಿಪ್ರಾಯವನ್ನೇ ಕೋಟ್ ಮಾಡಿ ಪುರುಷರನ್ನ ಉಲ್ಲೇಖ ಮಾಡಿ ರಮ್ಯಾ ಅವರು ಹಾಕಿರುವಂತಹ ಪೋಸ್ಟ್. ಸದ್ಯ ಈ ವಿಚಾರವಾಗಿ ಟೀಕೆ, ಟಿಪ್ಪಣಿಗಳು ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಆದಂತಹ ವಿಚಾರಣೆ ಏನು? ಈ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಹಲವು ಮಧ್ಯಂತರ ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದ್ವು. ಅದರಲ್ಲಿ ಹೆದ್ದಾರಿಗಳಲ್ಲಿ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳಿಂದ ಉಂಟಾಗುವಂತಹ ಈ ಸುರಕ್ಷತಾ ಅಪಾಯಗಳು, ಜನರ ಮೇಲೆಲ್ಲ ಅಟ್ಯಾಕ್ಗಳು ಏನಾಗ್ತಾ ಇವೆ, ಅದ್ರ ಬಗ್ಗೆ ಹಲವು ಅರ್ಜಿಗಳು ಕಳವಳವನ್ನ ವ್ಯಕ್ತಪಡಿಸಿದ್ವು. ಈ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಹಾಗೆ NV ಅಂಜಾರಿಯಾ ಅವರು ಮಾಡಿರ್ತಾರೆ. ಆ ಟೈಮ್ನಲ್ಲಿ ಅವರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅದೇನು ಅಂದ್ರೆ, ನಾಯಿಗಳು ಕಚ್ಚುವ ಮನಸ್ಥಿತಿಯಲ್ಲಿ ಇವೆಯೋ ಇಲ್ವೋ ಅದರ ಮನಸ್ಸನ್ನ ಓದೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿರ್ತಾರೆ. ಅದನ್ನೇ ಕೋಟ್ ಮಾಡಿರೋದು ನಟಿ ರಮ್ಯಾ ಅವರು. ಕೋಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಪುರುಷರನ್ನ ಉಲ್ಲೇಖಿಸಿ ಹಾಕ್ತಾರೆ. ಹೌದು, ಪುರುಷರ ಮನಸ್ಥಿತಿಯನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ರೇಪ್ ಮಾಡ್ತಾರೋ, ಯಾವಾಗ ಮರ್ಡರ್ ಮಾಡ್ತಾರೋ ಗೊತ್ತೇ ಆಗಲ್ಲ. ಹಾಗಾಗಿ ಅವರೆಲ್ಲರನ್ನ ಜೈಲಿಗೆ ಹಾಕೋದಾ? ಯಾಕಂದ್ರೆ ಬೀದಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆ ನಾಯಿಗಳನ್ನ ಸ್ಥಳಾಂತರಿಸುವ ಬಗ್ಗೆ ಮಾತುಕತೆಯನ್ನ ಆ ವಿಚಾರಣೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುತ್ತೆ. ಸರ್ಕಾರ ಸರಿಯಾಗಿ ಯಾಕೆ ನಿಯಮಗಳನ್ನ ಜಾರಿಗೆ ತರ್ತಾ ಇಲ್ಲ, ಜನರ ಸುರಕ್ಷತೆ ಬಹಳ ಮುಖ್ಯ ಅಂತ ಹೇಳಿರುತ್ತೆ. ಜೊತೆಗೆ ನಾಯಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಶೆಲ್ಟರ್ ಹೋಮ್ಗಳಲ್ಲಿ ಇಡಿಸಬೇಕು ಅನ್ನುವಂಥದ್ದೆಲ್ಲ ಇದೆಯಲ್ಲ. ಬೀದಿ ನಾಯಿಗಳ ವಿಚಾರವಾಗಿ ಯೂಶುವಲ್ ಆಗಿ ನಟಿ ರಮ್ಯಾ ಅವರು ತಮ್ಮ ಕನ್ಸರ್ನ್ ಅನ್ನ ಪದೇ ಪದೇ ವ್ಯಕ್ತಪಡಿಸ್ತಿರ್ತಾರೆ. ಈಗ ಸುಪ್ರೀಂ ಕೋರ್ಟ್ನ ಆದೇಶ ಹೀಗೆ ಬಂದಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಾಯಿಗಳ ಬಗ್ಗೆ ತಮಗಿದ್ದಂತಹ ಕನ್ಸರ್ನ್, ಆ ಕನ್ಸರ್ನ್ ನ ನಟಿ ರಮ್ಯಾ ಅವರು ಈ ರೀತಿ ವ್ಯಕ್ತಪಡಿಸಿರುವಂತಹ ರೀತಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ನಾಯಿಗಳನ್ನ ಪುರುಷರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಿದ್ರ ನಟಿ ರಮ್ಯಾ ಅವರು. ಅವ್ರ ಕಾಂಟೆಕ್ಸ್ಟ್ ಬೇರೆ ಇರಬಹುದು, ಬಟ್ ಅವ್ರು ಹೇಳಿರೋದೇನು,
ಯಾವ ರೀತಿ ನಾಯಿಗಳು ಯಾವ ಟೈಮ್ನಲ್ಲಿ ಕಚ್ಚುತ್ತೆ, ಆ ಕಚ್ಚುವ ಮನಸ್ಥಿತಿಯಲ್ಲಿ ಇದೆಯೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಹಾಗೆಯೇ ಪುರುಷನ ಮನಸ್ಥಿತಿಯನ್ನ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು. ಡೋಂಟ್ ನೋ ವೆನ್ ಹಿ ವಿಲ್ ರೇಪ್ ಆರ್ ಮರ್ಡರ್. ಆತ ಯಾವಾಗ ರೇಪ್ ಮಾಡ್ತಾನೆ, ಆತ ಯಾವಾಗ ಮರ್ಡರ್ ಮಾಡ್ತಾನೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಎಲ್ಲರನ್ನ ಜೈಲಿಗೆ ಹಾಕೋಕ್ಕಾಗತ್ತಾ? ಇದು ರಮ್ಯಾ ಅವರು ಮಾಡಿರುವಂತಹ ಪ್ರಶ್ನೆ. ಬಟ್ ಪುರುಷನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಪುರುಷ ಯಾವಾಗ ರೇಪ್ ಮಾಡ್ತಾನೆ, ಯಾವಾಗ ಮರ್ಡರ್ ಮಾಡ್ತಾನೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ಜನರಲೈಸ್ ಮಾಡುವಂತಹ ಕೆಲಸವನ್ನ ನಟಿ ರಮ್ಯಾ ಅವರು ಮಾಡಿದ್ದಾರೆ. ಇದು ಇಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಹಾಗಂತ ಎಲ್ಲರನ್ನ ಜೈಲಿಗೆ ಹಾಕಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದ್ ಯಾಕೆ ಪ್ರಶ್ನೆ ಮಾಡಿದ್ರು? ನಾಯಿಗಳು, ಬೀದಿ ನಾಯಿಗಳು ಯಾವಾಗ ಕಚ್ಚುತ್ತೆ ಯಾವಾಗ ಕಚ್ಚಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಎಲ್ಲಾ ಬೀದಿ ನಾಯಿಗಳನ್ನ ತಗೊಂಡೋಗಿ ನೀವು ಶೆಲ್ಟರ್ ಹೌಸ್ಗೆ ಇಟ್ಟು ಆ ಬೀದಿ ನಾಯಿಗಳ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋಕ್ಕಾಗತ್ತಾ? ಇದು ರಮ್ಯಾ ಅವ್ರು ಮಾಡ್ತಾ ಇರುವಂತಹ ಪ್ರಶ್ನೆ. ಅಂದ್ರೆ ಬೀದಿ ನಾಯಿಗಳ ಬಗ್ಗೆ ಇರುವ ಅವರ ಕಳಕಳಿ ಇದೆಯಲ್ಲ, ಆ ಕಳಕಳಿಯನ್ನ ಇಂಥದ್ದೊಂದು ಉಪಮೇಯದ ಮೂಲಕ, ಕಂಪ್ಯಾರಿಸನ್ ಮೂಲಕ ಖಾರವಾಗಿ ವ್ಯಕ್ತಪಡಿಸುವಂತಹ ಕೆಲಸವನ್ನ ನಟಿ ರಮ್ಯಾ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.